ನಗಬೇಡಿ, ರೆಕಾರ್ಡ್ ಆಗ್ತದೆ. ಯಾಕೆ ನಗ್ತೀರಾ? ನಗಬೇಡಿ, ರೆಕಾರ್ಡ್ ಆಗ್ತದೆ. ಏನಿಲ್ಲ ಸರ್. ನಮಸ್ತೆ. ಏನಿವತ್ತು ಡಾಕ್ಟರ್ ವಿಷ್ಣುವರ್ಧನ್ ರವರ 10 ಕುಂಟೆ ಪುಣ್ಯಭೂಮಿ ಜಾಗದ ಬಗ್ಗೆ ಸರ್ಕಾರ ಆದೇಶ ಮಾಡದೇ ಇರೋದಕ್ಕೆ ನಾವು ಇವತ್ತು ಅನಿರ್ದಿಷ್ಟಾವಧಿ ಉಪವಾಸ ಸತ್ಯಾಗ್ರಹವನ್ನು ಘೋಷಣೆ ಮಾಡಿದ್ವಿ 4 ದಿವಸಗಳ ಕಾಲ. ಆದರೆ ಪೊಲೀಸ್ ಇಲಾಖೆ ಒಂದು ಹೈಕೋರ್ಟ್ ಏನು ನಿಬಂಧನೆಗಳನ್ನ ನಮ್ಮ ಪೊಲೀಸ್ ಇಲಾಖೆ ಇನ್ಸ್ಪೆಕ್ಟರ್ ತಿಳಿಸಿದ್ರು. ಹಾಗಾಗಿ ನಾವು ಕಾನೂನಿಗಿಂತ ಯಾರು ದೊಡ್ಡವರಲ್ಲ. ನಮ್ಮ ಅಪ್ಪಾಜಿ ನಮಗೆ ಅದನ್ನು ಹೇಳಿಕೊಟ್ಟಿದ್ದಾರೆ. ಏನೇ ನೀವು ಮಾಡಿದ್ರು ಶಾಂತಿಯುತವಾಗಿ ಹೋರಾಟ ಮಾಡಿಕೊಂಡು ಹೋಗ್ಬೇಕು, ಯಾವುದು ಆಸ್ಪದ ಕೊಡಬಾರ್ದು ಅಂತ ಅವರ ಒಂದು ಚಿತ್ರಗಳಲ್ಲಿರ್ಬೋದು, ಕೆಲವು ಸಂದರ್ಶನಗಳಲ್ಲಿರ್ಬೋದು. ಇವತ್ತು ಪೊಲೀಸ್ ಇಲಾಖೆ ಅವ್ರು ಏನು ಹೈಕೋರ್ಟ್ ಒಂದು ನಿಬಂಧನೆಗಳನ್ನು ಹೇಳಿದಾಗ ನಾವು ಅದನ್ನು ಗೌರವಿಸಬೇಕಾಗತ್ತೆ. ಹಾಗಾಗಿ ನಾಳೆ ಬೆಳಿಗ್ಗೆ ಎಂದಿನಂತೆ 10 ಗಂಟೆಗೆ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಆಗುತ್ತೆ, ಮುಂದುವರಿಯುತ್ತೆ. ಇವತ್ತು ಏನು ಸರ್ಕಾರ ಅಧಿಕಾರಿಗಳು ಕಳೆದ 7 ವರ್ಷಗಳಿಂದ ಏನು ವಿ ಶಂಕರ್ ಹತ್ಯೆಕರ ಮೇಲೆ ಕೇಸ್ ಹಾಕಿದ್ರು, ಅಭಿಮಾನ ಸ್ಟುಡಿಯೋ ಮೇಲೆ ಕೇಸ್ ಹಂಗೆ ನಡೀತಾನೆ ಇತ್ತು. ನಮ್ಮ ದುರದೃಷ್ಟ, ಅಭಿಮಾನಿಗಳ ದುರದೃಷ್ಟ, ಅಪ್ಪಾಜಿ 35 ವರ್ಷಗಳ ಕಾಲ ನೋವು ತಿಂದು ನಾವು ಇವತ್ತು 14 ವರ್ಷಗಳಾದ್ರೂ ನೋವು ತಿಂತಾ ಇದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ಇವತ್ತು ಏನು ಅಭಿಮಾನ ಸ್ಟುಡಿಯೋದಲ್ಲಿ ಒಂದು ಜಾಗೃತಿ ಸಮಸ್ಯೆ ಹಂಗೆ ನಡೀತಾನೆ ಇದೆ. ಇವತ್ತು ಆ ವಿಷ್ಣು ಅಪ್ಪಾಜಿನ ನತದೃಷ್ಟರು, ಆ ವಿಷ್ಣು ಅಪ್ಪಾಜಿ ಅಭಿಮಾನಿಯಾಗಿ ನಾನು ನತದೃಷ್ಟ. ಇವತ್ತು ಎಷ್ಟು ಒಂದು ಎಲ್ಲ ಇಲಾಖೆಗಳು, ಮುಖ್ಯಮಂತ್ರಿಗಳು, ಜಿಲ್ಲಾಧಿಕಾರಿಗಳು, ವಿಷ್ಣುವರ್ಧನ ಪ್ರತಿಷ್ಠಾನ, ಕಂದಾಯ ಇಲಾಖೆ, ತಹಸೀಲ್ದಾರ್, ಎಷ್ಟು ಎಲ್ಲ ಇಲಾಖೆಯನ್ನು ಕಳೆದ 2 ತಿಂಗಳಿಂದ ನಾನು ಮನವಿ ಕೊಟ್ಕೊಂಡ್ ಬಂದಿದ್ದೀನಿ. ಏನು ಹೈಕೋರ್ಟ್ ನಿರ್ದೇಶನ ಮಾಡ್ಕೊ 10 ಕುಂಟೆ ಜಾಗದ ಬಗ್ಗೆ ನಾವು ಇಲ್ಲಿ ತೀರ್ಪು ಕೊಡಕ್ ಬರಲ್ಲ. ದೀರ್ಘಕಾಲದ ಇದು ಕೇಸ್ ನಡ್ಕೊಂಡ್ ಬಂದಿದೆ. ಸರ್ಕಾರ 5 ಎಕರೆ ಇದು ಮೈಸೂರಿನಲ್ಲಿ ಕೊಟ್ಟಿದೆ. ಹಾಗಾಗಿ 2 ಕಡೆ ಜಾಗ ಕೊಡಕ್ ಬರೋದಿಲ್ಲ. ಅವ್ರು ದಾನವಾಗಿ ಕೊಟ್ಟಿದ್ದಾರೆ. ಸರ್ಕಾರನು 10 ಕುಂಟೆ ರೀಟ್ ಮಾಡಿದೆ. ಇದ್ರ ಬಗ್ಗೆ ನಾವು ತೀರ್ಪು ಕೊಡಕ್ ಬರಲ್ಲ. ನೀವು ಸರ್ಕಾರದ ಹತ್ರ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂದ್ಬಿಟ್ಟು ನಮ್ಮ VSS ಅಭಿಮಾನ ಪುಣ್ಯಭೂಮಿ ಟ್ರಸ್ಟ್ ನಮ್ಮ ವಕೀಲರು ಏನಿರ್ತಾರೆ ರಮೇಶ್ ಚಂದ್ರ ಅವರು ಅದರಲ್ಲಿ ಭಾಗಿಯಾಗಿರ್ತಾರೆ. ಅವರಿಗೆ ಜಡ್ಜು ಅವರಿಗೆ ಮಾಹಿತಿ ಕೊಡ್ತಾರೆ. ನಾವು ಕೇಸ್ನ ಕ್ಲೋಸ್ ಮಾಡ್ತಾ ಇದೀವಿ. ಅಭಿಮಾನ ಸ್ಟುಡಿಯೋದು ನೀವೇನಿದ್ರು ಸರ್ಕಾರದ ಸಮಸ್ಯೆ ಬಗೆಹರಿಸ್ಕೊಳ್ಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರ ಉದ್ದೇಶ ಹೈಕೋರ್ಟ್ ಏನ್ ಹೇಳುತ್ತೆ, ನೀವು ಅಲ್ಲಿ ಹೋಗಿ ಬಗೆಹರಿಸ್ಕೊಳ್ಳಿ, ಅವ್ರು ರೆಫರ್ ಮಾಡಿ ಮನವಿ ಕೊಡಿ, ಆಗಿಲ್ಲ ಅಂದ್ರೆ ಬನ್ನಿ ಅಂತ ಇತ್ತು ಒಂದು ಆ ಹೈಕೋರ್ಟ್ ನ್ಯಾಯಾಧೀಶರ ಒಂದು ಮಾತು. ಹಾಗಾಗಿ ನಾವು ಹೈಕೋರ್ಟ್ ಏನ್ ನಿರ್ದೇಶನದಂತೆ ಎಲ್ರಿಗೂ ಮನವಿ ಕೊಟ್ಟಿದ್ದೀನಿ. ಮನವಿ 2 ಉದ್ದೇಶ ಇಟ್ಕೊಂಡು ಕೊಟ್ಟಿದ್ದೀನಿ. 10 ಕುಂಟೆ ಜಾಗದಲ್ಲಿ ನಮಗೆ ಪೂಜೆಗೆ ಕಾರ್ಯಕ್ರಮಕ್ಕೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಸ್ವಲ್ಪ ತೊಂದರೆ ಅವ್ರ ಕಡೆಯಿಂದ ಆಗಿರೋದ್ರಿಂದ ನಮಗೆ ಪೂಜೆ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಡಿ ಅಂತ ಒಂದು ಆದೇಶ ಕೊಡಿ ಅಂತ ಹೊರಡಿಸಿ ಅಂತ ಕೊಟ್ಟಿದ್ದೆ. ಇನ್ನೊಂದು 10 ಕುಂಟೆ ಅವ್ರು ದಾನವಾಗಿ ಕೊಟ್ಟಿದ್ದಾರೆ. ನೀವು ಸರ್ವೆ ಮಾಡಿ ಬಿಡುಗಡೆ ಮಾಡಿದ್ದೀರಾ, ರೆಕಾರ್ಡ್ ಆಗಿದೆ ಗೌರ್ಮೆಂಟ್ ಅಲ್ಲಿ. ಬರೀ ಮಾತಿನಲ್ಲ, ಒಬ್ಬರು ಜಿಲ್ಲಾಧಿಕಾರಿ, ಒಬ್ಬ ತಹಸೀಲ್ದಾರ್ ಸ್ಥಳಕ್ಕೆ ಬಂದು ಭೇಟಿ ಕೊಟ್ಟು ಅಭಿಮಾನ ಸ್ಟುಡಿಯೋ ಮಾಲೀಕರು ಜಿಲ್ಲಾ ಕಚೇರಿಗೆ ಬಂದು ಸುಮಾರು 5-6 ಮೀಟಿಂಗ್ ಆಗಿದೆ. ಸುಮ್ಮನೆ ಇದು ಮೊನ್ನೆ ಆಗಿಲ್ಲ, ಸುಮಾರು 1.5 ವರ್ಷಗಳ ಹೋರಾಟ ಆಗಿದೆ. ಅವಾಗ 2017ರಿಂದ 2018ವರೆಗೂ. ಈಗ ಇಷ್ಟೆಲ್ಲ ಆಗಿದ್ದು ರೆಕಾರ್ಡ್ ಆಗಿರೋದ್ರಿಂದ ಇವತ್ತು ನಾವು ಮನವಿ ಕೊಟ್ಟಿದ್ದೀವಿ. ಯಾರಿಗೂ ಅದಕ್ಕೆ ಆದೇಶ ಮಾಡಿಲ್ಲ. ಪೂಜಾ ಕಾರ್ಯಕ್ರಮಕ್ಕೆ ಅನುಮತಿ ಕೊಡ್ತಾರೆ ಸರ್ಕಾರ 10 ಕುಂಟೆಯಲ್ಲಿ, ಯಾಕೆ ಆದೇಶ ಮಾಡ್ತಾ ಇಲ್ಲ? ಇದು ನನ್ನ ಕ್ವಶನ್. ಅದಕ್ಕೂ ಕೊಡಬಾರ್ದಲ್ವಾ? ಎಷ್ಟು ಕೊಡಲ್ಲ ಅಂತ ಗಲಾಟೆ ಮಾಡಿ ಯಾಕೆ ಕೊಡಲ್ಲ? ನೀವು 2 ವರ್ಷ ಕೊಟ್ಟಿದ್ದೀರಲ್ಲ 10 ಕುಂಟೆ ಜಾಗದಲ್ಲಿ. ಈಗ 10 ಕುಂಟೆ ಜಾಗದಲ್ಲೇ ಕೊಟ್ಟರು ಅವರು. ಮಾತ್ರ ಸರ್ಕಾರ ಜಾಗ ಆದೇಶ ಮಾಡ್ತಾ ಇಲ್ಲ. ಇರ್ಲಿ ನೋಡೋಣ. ನಾನು ಇವಾಗ 2-3 ದಿವಸದಲ್ಲಿ ನಾನು PIL ಹೋಗ್ತಾ ಇದ್ದೀನಿ. ಯಾಕೆ ಅಂದ್ರೆ ಉಪವಾಸ ಸತ್ಯಾಗ್ರಹ ಮುಗಿಸ್ಕೊಂಡು ನಾನು ಹೋಗ್ಬೇಕು. ಸತ್ಯಾಗ್ರಹ ಮಾಡ್ಕೊಂಡು ನೀನು ಕೋರ್ಟ್ಗೆ ಹೋಗ್ಬಿಟ್ಟು ಸತ್ಯಾಗ್ರಹ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಮ್ಮ ಹೈಕೋರ್ಟ್ ವಕೀಲರು ಹೇಳಿದ್ರು, ನೀವು ಏನು ಹೋರಾಟ ಇದ್ರೆ ಮುಗಿಸ್ಕೊಳ್ಳಿ. ಅದು ಮುಗಿದಾದ್ಮೇಲೆ ನಾವು PIL ಹೋಗೋಣ ಅಂತ ನಮ್ಮ ಹೈಕೋರ್ಟ್ ಹಿರಿಯ ವಕೀಲರು ಅರುಣ್ KS ರವರು ತಿಳಿಸಿದ್ದಾರೆ. ಹಾಗಾಗಿ ನಾವು
ನಾಳೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನಾನು 4 ದಿವಸ ಕೇಳಿದ್ದೀನಿ. ಪೊಲೀಸ್ ಇಲಾಖೆಯವರು ಏನಾದ್ರು ನಮಗೆ ಮುಂದುವರಿಸಿದ್ರೆ 4 ದಿವಸಗಳನ್ನು ಉಪವಾಸ ಸತ್ಯಾಗ್ರಹ ನಾವು ಮುಂದುವರಿಸ್ತೀವಿ ಅಂತ ಹೇಳಕ್ಕೆ ಅಭಿಮಾನಿಗಳು ನಾನು ಯಾರು ಆಹ್ವಾನ ಬನ್ನಿ ಬನ್ನಿ ಅಂತ ಹಿಂಸೆ ಮಾಡಕ್ ಹೋಗಲ್ಲ. ಸೋಮವಾರ ಕೆಲಸ ಕಾರ್ಯಗಳಿರುತ್ತೆ. ಕೆಲವು ಅಭಿಮಾನಿಗಳು ಬಂದ್ರು, ಒಂದು ಅರ್ಧ ಅವರ್ ಇದ್ರು, ಹೋದ್ರು. ಇವತ್ತು ನಮ್ಮ ಕನ್ನಡ ಪರ ಸಂಘಟನೆ ಏನಿವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟದೊಳಗೆ ಏನಿವತ್ತು ನಮ್ಮ ನಟರಾಜ್ ಬೊಮ್ಮಸಂದ ಇರ್ಬೋದು, ನಮ್ಮ ಮೇಲ್ಕೋಟೆ ಬೆಡ್ಸ್ವಾಮಿ ಇರ್ಬೋದು, ನಮ್ಮ ಸವಿತಾ ಮೇಡಮ್ ಇರ್ಬೋದು, ಇನ್ನು ತುಂಬಾ ಲೀಡರ್ಗಳು ಬಂದರು. ಇವತ್ತು ತುಂಬಾ ಲೀಡರ್ಗಳು ಬಂದಿದ್ದಾರೆ. ಅವ್ರ ಹೆಸರುಗಳನ್ನು ನಾಳೆ ದಿವಸ ಎಲ್ಲಾನು ನಾನು ಇವತ್ತು ತಿಳಿಸ್ತೀನಿ. ಇವತ್ತೆಲ್ಲ ಬಂದು ನಾನು ಯಾರಿಗೂ ಫೋನ್ ಮಾಡಿ ಹೇಳಿಲ್ಲ. ಒಂದು ವಾಟ್ಸಾಪ್ ಮೆಸೇಜ್ ನಮ್ಮ ನಟರಾಜ್ ಅವರು ಸುಮಾರು ಒಂದು 6-7 ವರ್ಷಗಳಿಂದ ಹಾಕೊಂಡಿದ್ದಾರೆ. ನಾನು ಅವರು ಹೋರಾಟ ಕರೆದಾಗ ನಾನು ಭಾಗವಹಿಸಿದ್ದೀನಿ. ಬಟ್ ಎಲ್ಲದಕ್ಕೂ ಭಾಗವಹಿಸಕ್ಕಾಗಲಿಲ್ಲ. ಕ್ಷಮೆ ಇರಲಿ ನಟರಾಜ್ ಅವರೇ. ಆದರೂ ಸಹ ನೀವು ಒಂದು ವಾಟ್ಸಪ್ ಮೆಸೇಜ್ಗೆ ನಾನು ನಿನ್ನೆ ಸಾಯಂಕಾಲ ಹಾಕಿದ್ದು. ಆದರೂ ನಿಮ್ಮ ಸಂಘಟಕರು, ನಿಮ್ಮ ಒಕ್ಕೂಟದವರು ಎಲ್ಲ ಬಂದು ಭಾಗವಹಿಸಿದ್ರು. ನಿಮಗೆ ನಿಮಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ನಿಮ್ಮ ಒಕ್ಕೂಟಕ್ಕೆ ಎಲ್ರಿಗೂ. ಇವತ್ತು ನಮ್ಮ ಏನು ಈ ಹೋರಾಟಕ್ಕೆ ನಮ್ಮ VSS ಟ್ರಸ್ಟ್ ನಮ್ಮ ಅಧ್ಯಕ್ಷರು ಶ್ರೀಧರಮೂರ್ತಿ ಅವರು, ಅವ್ರಿಗೆ ಹುಷಾರಿಲ್ಲದೆ ಇದ್ರು ಬಂದು ಭಾಗವಹಿಸಿದ್ದಾರೆ. ನನಗೆ ಅವರಿಗೆ ತುಂಬಿದ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವ್ರಿಗೆ ಹುಷಾರಿಲ್ಲ, 1 ತಿಂಗಳಾಯ್ತು, ಆಕ್ಸಿಡೆಂಟ್ ಆಗಿತ್ತು, ಮನೇಲಿದ್ರು. ಆದರೂ ಅವರು ನೋಡಿ ಭಾಗವಹಿಸಿದ್ದಾರೆ. ಹಾಗೆ ನಮ್ಮ VSS ಮಹಿಳಾ ಅಧ್ಯಕ್ಷರಾದ ಸ್ನೇಹ ಮೇಡಮ್, ಅವ್ರಿಗೂ ಹುಷಾರಿಲ್ಲ, ಅದೇನೋ ಗೊತ್ತಿಲ್ಲ, ಅವರು ಬಂದಿದ್ದಾರೆ. ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನಮ್ಮ ಟ್ರಸ್ಟ್ನ ಗೌರವಾಧ್ಯಕ್ಷರು ನಾರಾಯಣ್ ಸಾರು, ಅವರು ತುಂಬಾ ಕೆಲಸ, ಆದರೂ ಸಹ ಅವರು ಬಂದು ನಮ್ಮ ಈ ಹೋರಾಟಕ್ಕೆ ಮತ್ತೆ ಬೆಂಬಲ ಸಹಕಾರ ಯಾವತ್ತೂ ನಮಗೆ ಕಳೆದ 3-5-6 ವರ್ಷಗಳಿಂದ ಕೊಟ್ಟು ಬಂದಿದ್ದಾರೆ. ಇಲ್ಲ ನಾನು ನೋಡಿ ಸರ್, ನಾನು 1 ತಿಂಗಳೇನೆ ಹೇಳಿದ್ದೀನಿ. ನಾನು ನಾಡಿನ ಅಭಿಮಾನಿಗಳು, ನೀವು ಬಂದು ಕೆಲಸ ಇರ್ಬೋದು, ಕೆಲಸ ಇರುತ್ತೆ, ಒಂದು ಅರ್ಧ ದಿವಸ ರಜಾ ಕೊಟ್ಟು ಬಂದೋಗಿ, ನೀವು ಉಪವಾಸ ಸತ್ಯಾಗ್ರಹ ಮಾಡಿ ಅಂತ ನಾನು ಯಾರಿಗೂ ಹೇಳಿಲ್ಲ. ನೋಡಿ, ನಾನು ಬೆಳಗ್ಗೆ 7 ಗಂಟೆ ಮನೆಗೆ ನಮ್ಮ ಮಿಸ್ಸಸ್ಸು ಬೇಡ ಕಾಪಿನಾರು ಕುಡ್ಕೊಂಡು ಹೋಗು ಒಂದು ಕಾಪಿನಾರು ಕುಡ್ಕೊಂಡೋಗಪ್ಪ, ನಾವು ನಿಮ್ಗೋಸ್ಕರ ಬದುಕಿದೀವಿ, ಕಾಫಿ ಕುಡ್ಕೊಂಡು ಬಂದಿದ್ದೇನೆ ಅಷ್ಟೇ. ಇಲ್ಲಿವರೆಗೂ ಒಂದು ನೀರು ಕುಡ್ದಿಲ್ಲ. ಅದು ನಮ್ಗೆ ಒಂದು ಆತ್ಮಾಭಿಮಾನ. ಉಪವಾಸ ಸತ್ಯಾಗ್ರಹ ಮಾಡ್ಬೇಕು, ಏನು 1 ದಿವಸ ಮಾಡಕ್ಕೆ ಏನು ದೊಡ್ಡ ವಿಷಯನೇ. ನಾನು 4 ದಿವಸ ಮಾಡ್ಬೇಕು ಅಂತ ಬಂದಿದ್ದೆ. ಪೊಲೀಸ್ ಇಲಾಖೆ ಕೊಟ್ಟಿಲ್ಲ. ನಮ್ಮ ನಟದೃಷ್ಟು ನಾವು ಮೈಸೂರಿನಲ್ಲಿ ಹಂಗಿಲ್ಲ, ಪೊಲೀಸ್ ಇಲಾಖೆನೇ ಕೊಟ್ಟಿತ್ತು ಸರ್. ಪೊಲೀಸ್ ಇಲಾಖೆನೇ ಕೊಟ್ಟಿತ್ತು. ಜಿಲ್ಲಾಧಿಕಾರಿಗಳೇ ಪೊಲೀಸ್ನ ಪ್ರೊಟೆಕ್ಷನ್ ಕೊಟ್ಟಿದ್ರು, ಆಂಬುಲೆನ್ಸ್ ಕೊಟ್ಟಿದ್ರು ಮೈಸೂರಿನಲ್ಲಿ. ಬಟ್ ನಾನು ಇಲ್ಲಿ ಕೇಳಿದಾಗ ಹೈಕೋರ್ಟ್ ಆರ್ಡರ್ ಆಗಿದೆ, ಬೆಂಗಳೂರಿನಲ್ಲಿ ಮಾತ್ರ ಕೊಡಲ್ಲ, ನಿಮ್ಗೆ ಹೊರಗಡೆ ಜಿಲ್ಲೆಯಲ್ಲಿ ಕೊಡ್ತಾರೆ. ಬೆಂಗಳೂರಿನಲ್ಲಿ ಮಾತ್ರ ಫ್ರೀಡಂ ಪಾರ್ಕ್ ಅಲ್ಲೇ ಬಂದ್ ಮಾಡಬೇಕು, ಯಾವುದೇ ಕಾರಣಕ್ಕೆ. ಇವಾಗ ಏನೋ ರೂಲ್ಸ್ ಮಾಡಿದ್ರೆ ಅಂತ ಹೈಕೋರ್ಟ್ ಗೊತ್ತಿಲ್ಲ. ಇರ್ಲಿ, ನಾವು ಆಸೆ ಇಟ್ಕೊಂಡಿದ್ದೇವೆ 4 ದಿವಸ ಉಪವಾಸ ಸತ್ಯಾಗ್ರಹ ಮಾಡಬೇಕು ಅಂತ. ಒಂದು ಹೈಕೋರ್ಟ್ ನಿಬಂಧನೆ, ಪೊಲೀಸ್ ಇಲಾಖೆಯಿಂದ ನಿಬಂಧನೆ ನಾವು ಮಾಡೋಕ್ಕಾಗಿಲ್ಲ. ಎಂದಿನಂತೆ ಬೆಳಗ್ಗೆ 10 ಗಂಟೆಗೆ ಅನಿರ್ದಿಷ್ಟ ಉಪವಾಸ ಸತ್ಯಾಗ್ರಹ ಮುಂದುವರಿಯುತ್ತೆ. ಅಭಿಮಾನಿಗಳು ಎಲ್ಲ ಬಂದು ಭಾಗವಹಿಸಿ ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ, ಹೋಗಿ. ಇವತ್ತೇನು ಕನ್ನಡ ಪರ ಸಂಘಟನೆಯವರು ಸುಮಾರು 100 ಕನ್ನಡ ಸಂಘಟನೆ ಒಕ್ಕೂಟದ ಸದಸ್ಯರುಗಳು, ಅಧ್ಯಕ್ಷರುಗಳು, ರಾಜ್ಯಾಧ್ಯಕ್ಷರುಗಳು ಬಂದು ಹೋದ್ರು. ಇನ್ನು ಕೆಲವರು ಬರಕ್ಕಾಗಿಲ್ಲ, ನಾಳೆ ಬರ್ತೀನಿ ಅಂತ ಫೋನ್ ಮಾಡಿದ್ದಾರೆ. ಸಂತೋಷ. ನಾವು ಇವತ್ತು ಅವ್ರು ಕರೆದಾಗ ನಾವು ಹೋಗಿದ್ದಾಗ ಇವತ್ತು ಬಂದು ಭಾಗವಹಿಸಿದ್ದಾರೆ. ಪರವಾಗಿ ನನ್ನ ಅಭಿಮಾನಿಗಳನ್ನ ದೋಷಣೆ ಮಾಡಲ್ಲ. ಸೋಮವಾರ ಆಗಿರೋದ್ರಿಂದ ಎಲ್ಲ ಕಷ್ಟಜೀವಿಗಳೇ ಕೆಲ್ಸಕ್ಕೆ ಹೋಗ್ಬೇಕು, ಹೆಂಡತಿ ಮಕ್ಕಳು ಮನೆ ಸಂಸಾರ ಸಾಕ್ಬೇಕು. ಹಾಗಾಗಿ ನಾನು ಅದಕ್ಕೆ ಯಾರಿಗೂ ತೊಂದರೆ ತಗೊಂಡು ಬರಬೇಡಿ. ನೀವು ರಜಾ ಹಾಕ್ಬಿಟ್ಟು 1 ದಿವಸ ಅಪ್ಪಾಜಿಗೋಸ್ಕರ ಬಂದು ಭಾಗವಹಿಸಿ, ಅಭಿಮಾನಿಯಿಂದ ಬಂದು ಭಾಗವಹಿಸಿ ಅಂತ ಹೇಳ್ತೀನಿ. ಹಾಗೆ ನಮ್ಮ ಇವ್ರು ನೋಡಿ, ಪಾಪ 1 ತಿಂಗಳಿಂದ ಫೋನ್ ಮಾಡಿದ್ರು ಇವರು, ರೋಹನ್. 1 ತಿಂಗಳಿಂದ ಇವರೆಲ್ಲ 10 ಜನ ಬಂದಿದ್ರು ನನಗೆ ಅಭಿಮಾನಿಗಳು ಫೋನ್ ಮಾಡ್ಕೊಂಡು, ನಾವು ಭಾಗವಹಿಸ್ತೀನಿ ಅಂತ. ಇವರು 100 ಅಭಿಮಾನಿಗಳಿಗೆ ಸಮಾನ ನಾನು ಹೇಳ್ತೀನಿ. ಇಂಥ 10 ಜನ ಬಂದಿದ್ರು. 1000 ಜನ ಅಭಿಮಾನಿಗಳಿಗೆ 10 ಜನ ಬಂದಿದ್ರು. ಸಾಕು, ಅಭಿಮಾನಿಯಿಂದ ಬಂದಿದ್ರು ಅವರು. ನನಗೆ ಹೋರಾಟ ಮಾಡ್ತಾ ಇದ್ರು, ನಾವೊಂದ್ಸ ಭಾಗವಹಿಸ್ತೀವಿ, ಬನ್ನಿ ಅಷ್ಟೇ, ಬನ್ನಿ. ಯಾವ ಸಂಘಟನೆಯವರು ಏನಾದ್ರು ಬಂದು ಭಾಗವಹಿಸಿ ಹೋಗಿ, ಅದರಲ್ಲಿ ಏನಿಲ್ಲ. ಆಗದಿದ್ರೆ ಆಗತ್ತೆ ಕೆಲಸ, ಏನು ಮಾಡೋಕ್ಕಾಗಲ್ಲ. ಆದರೆ ನಾನಂತೂ ಅಭಿಮಾನ ಸ್ಟುಡಿಯೋ ಮಾಲೀಕರ ಮೇಲೆ ಇವಾಗಲೂ ಭರವಸೆ ಇಟ್ಕೊಂಡಿದ್ದೇನೆ. ನಮಗೆ ಸರ್ಕಾರನೂ ಅವರೇ, ಜಾಗನೂ ಅವ್ರದೇ. ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ಕ್ಷಮೆ ಇರಲಿ ಅಂತ ನಾನು ಅಭಿಮಾನ ಸ್ಟುಡಿಯೋ ಮಾಲೀಕರನ್ನ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಇನ್ನಾದರೂ ನೀವೇ ಒಂದು ಇದಕ್ಕೆ ದಾರಿ ತೋರಿಸ್ಬೇಕು. 14 ವರ್ಷ ಆಯ್ತು, ಯಾವ ಮುಖ್ಯಮಂತ್ರಿನೂ ನಿಮ್ಮ ಹತ್ರ ಏನು ಮಾಡ್ಕೊಳಕ್ ಆಗಿಲ್ಲ. ಯಾವ ಜಿಲ್ಲಾಧಿಕಾರಿಗಳು ಏನು ಮಾಡ್ಕೊಳಕ್ ಯಾಕೆ? ಅವರು ಕಲಾವಿದ್ರು, ಬಾಲಣ್ಣವರು ದೊಡ್ಡ ಕಲಾವಿದ್ರು ಕುಟುಂಬ. ಬಂದ ಸರ್ಕಾರಗಳು ಈ ರೀತಿ ಪರಿಸ್ಥಿತಿನಾಗಿ ನಮ್ಗೆ ವಿಷ್ಣುವರ್ಧನ್ ಅವ್ರಿಗೆ ಆ ಪುಣ್ಯಭೂಮಿ ಜಾತಿ ನಮ್ಗೆ ಅನ್ಯಾಯ ಆಗಿರೋದು.
ಇದನ್ನ ಎಲ್ಲರೂ ಅರ್ಥ ಮಾಡ್ಕೊಬೇಕು. ದಯವಿಟ್ಟು ಕಲಾವಿದ ಕುಟುಂಬದವರಾಗಿ ನಮ್ಮ ವಿಷ್ಣು ಅಪ್ಪಾಜಿಗೆ ದಯವಿಟ್ಟು ಆ ಅಂತ್ಯ ಸಂಸ್ಕಾರ ಜಾಗ ನೀವೇನ್ ದಾನವಾಗಿ ಕೊಟ್ಬಿಟ್ಟಿದ್ದೀರಿ ಬರ್ದೆ ಅದನ್ನ ಉಳಿಸ್ಕೊಳ್ಳಿ. ನಾಡಿನ ವಿಷ್ಣುಜಿ ಅಭಿಮಾನಿಗಳು ನಿಮ್ಮನ್ನ ಬಾಲಣ್ಣನವರ ಫೋಟೋ ಹಾಕೊಂಡು ನಾವು ಪೂಜೆ ಮಾಡ್ತೀವಿ ಅಂತ ಈ ಸಂದರ್ಭ ಹೇಳಕ್ ಇಷ್ಟಪಡ್ತೀನಿ. ಅಭಿಮಾನ ಸ್ಟುಡಿಯೋ ಮಾಲೀಕರಿಗೆ, ಗಣೇಶ್ ಅವರಿಗೆ, ಕಾರ್ತಿಕ್ ಅವ್ರಿಗೆ ಅಂತ ಹೇಳ್ತೇನೆ. ದಯವಿಟ್ಟು ನಮ್ಗೆ ಯಾವ ಸರ್ಕಾರನೂ ಬೇಡ, ಯಾವ ಜಿಲ್ಲಾಧಿಕಾರಿಗಳು ಬೇಡ. ಎಲ್ಲ ನೋಡಿದೀನಿ ನಾನು. ಬರ್ತಾರೆ, ಅವ್ರು ತಿಪ್ಪೆ ಸಾರ್ತಾರೆ, ಹೋಯ್ತಾರೆ, ಸೋಪ್ ತಗೋತಾರೆ, ಹೋಯ್ತಾರೆ. ಎಲ್ಲ ಕೆಡ್ಸ್ಕೊಳ್ಳೋದು ಬೇಡ. ಸೋಪ್ ತಗೊಳ್ಳೋರು ಸೋಪ್ ತಗೊಳ್ಳಿ, ಬಿಲ್ಡಪ್ ತಗೊಳ್ಳೋರು ಬಿಲ್ಡಪ್ ತಗೊಳ್ಳಿ. ಹೇಳಿ ನಾವು ತಲೆ ಕೆಡ್ಸ್ಕೊಳ್ಳಲ್ಲ. ಆದರೆ ಅಭಿಮಾನ ಇನ್ನೊಂದ್ಸಲ ಕೇಳ್ತಾ ಇದ್ದೀನಿ, ನೀವು ನಾಳೆ ಉಪವಾಸ ಸತ್ಯಾಗ್ರಹದಲ್ಲಿ ಭಾಗವಹಿಸಿ ಕೂತ್ಕೊಂಡು ನೀವೇ ಬಂದು ಒಂದು ಮಾತು ಹೇಳಿದ್ರು ನಮ್ಗೆ ಅದಕ್ಕಿಂತ ಖುಷಿ ಬೇರೆ ಏನೂ ಇಲ್ಲ. ನೀವೇ ಸರ್ಕಾರ ನಮ್ಗೆ ಅಂತ ಸುಂದರ ಅಭಿಮಾನ ಮಾಲೀಕರಿಗೆ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ನಾನು ಸರ್ಕಾರ ಜಿಲ್ಲಾಧಿಕಾರಿಗಳು ಎಷ್ಟೇ ಪ್ರಯತ್ನ ಪಟ್ಟರು ಅವರು ನೀವು ಕೋರ್ಟ್ಗೆ ಹೋಗಿ ಕೇಸ್ ಹಾಕೊಳ್ಳಿ, ಸಿಎಂ ಹತ್ರ ಹೋಗಿ, ಸಿಎಂ ಎಳಮನವಿ ಕೊಟ್ಟಿದ್ದೀನಿ, ಏನ್ ಮಾಡಿದ್ರು ಡಿಸಿಗೆ ರೆಫರ್ ಮಾಡ್ತಾರೆ. ಡಿಸಿ ನಮ್ಮ ಕೈಯಲ್ಲಿ ಆಗಲ್ಲ. ಇದು ಪರಿಸ್ಥಿತಿ ಇದೆ. ನೋಡೋಣ ಮುಂದೆ ಏನಾಗತ್ತೆ. PA ಹೋಗ್ತೀವಿ, ಮುಂದೆ ಅಭಿಮಾನ ಸ್ಟುಡಿಯೋ ಮಾಲೀಕರು ಏನ್ ನಿರ್ಧಾರ ತಗೋತಾರೆ, ಸರ್ಕಾರ ಏನ್ ನಿರ್ಧಾರ ತಗೋತಾರೆ ಅದು ನೋಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅಭಿಮಾನಿಗಳು ನಾಳೆ 2ನೇ ದಿನದ ಉಪವಾಸ ಸತ್ಯಾಗ್ರಹ ಮುಂದುವರಿತದೆ. ಅಭಿಮಾನಿಗಳು ಭಾಗವಹಿಸಿ ಅಂತ ಕೈ ಮುಗಿದು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ. ಎಲ್ಲ ಕನ್ನಡಪರ ಸಂಘಟನೆ ರಾಜ್ಯಾಧ್ಯಕ್ಷರುಗಳಿಗೆ, ಇಲ್ಲಿ ಬಂದು ಭಾಗವಹಿಸಿದಂತ ಅಭಿಮಾನಿಗಳಿಗೆ ಎರಡಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಹಾಗೆ ಪೊಲೀಸ್ ಇಲಾಖೆ, ನಮಗೆ ಒಂದು ಮಾಧ್ಯಮ ಮಿತ್ರರಿಗೆ ನಾನು ದೊಡ್ಡ ಗೌರವ ಕೊಡ್ತೀನಿ. ಪರವಾಗಿಲ್ಲ, ನಾಳೆ ನಾನು ನೋಡ್ತೀನಿ. ಕೆಲವರು ಬಂದಿದ್ರು, ಹೋದ್ರು. ನಾಳೆ ಅವರಿಗೆ ತಿಳಿಸ್ತೀನಿ 2ನೇ ದಿನದ ಉಪವಾಸ ಸತ್ಯಾಗ್ರಹ ನಡೀತಾ ಇದೆ ಅಂತ ಮಾಧ್ಯಮದವ್ರು ತಿಳಿಸ್ತೀನಿ. ನಾನು ಇವತ್ತು ಯಾರಿಗೂ ತಿಳಿಸಿರ್ಲಿಲ್ಲ. ನಾಳೆ ನಾನು ತಿಳಿಸ್ತೀನಿ ಮಾಧ್ಯಮದವ್ರಿಗೆ. ಯಾಕೆಂದ್ರೆ ನಾನು 4 ದಿವಸ ಹೋರಾಟ ಪರ್ಮಿಷನ್ ತಂದಿರೋದ್ರಿಂದ ಯಾರಿಗೂ ತೊಂದರೆ ಕೊಡೋಕ್ಕಾರ ಮಾಧ್ಯಮದವ್ರಿಗೆ ಇರ್ಲಿ ಅಂತ ಹೇಳ್ಬಿಟ್ಟು ಈ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣುಜಿ.